ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಮಂಡೇ ವ್ಲಾಗ್ ಆಗಿರುತ್ತೆ. ಹಾಗೆ ನಾನು ಸಂಡೇ ನೈಟೇನೆ ಸ್ವಲ್ಪ ದೋಸೆ ಮಾಡ್ಕೊಳ್ಳೋಣ, ಹೆಸ್ರು ಕಾಳು ದೋಸೆ ಅಂತ ಹೇಳಿ ಸ್ವಲ್ಪ ಹೆಸ್ರು ಕಾಳು ಹಾಗೆ 1 ಕಪ್ ಆಗೋಷ್ಟು ಟೀ ಕಪ್ಪಲ್ಲಿ ಕೆಂಪಕ್ಕಿನ ನೆನೆಯಾಕಿ ಇಟ್ಕೊಂಡಿದ್ದೆ. ತುಂಬಾ ಹೈ ಪ್ರೋಟೀನ್ ಇರುವಂಥ ದೋಸೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಹಾಗಾಗಿ ಇದನ್ನು ಸ್ವಲ್ಪ ನೈಟೇ ನೆನೆ ಹಾಕ್ಕೊಂಡ್ರೆ ಚೆನ್ನಾಗಿ ರುಬ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ಅಂತ ಹೇಳಿ ನೆನೆ ಹಾಕ್ಕೊಂಡೆ. ಇಲ್ಲ ಟೈಮ್ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಒಂದು 5 ಇಂದ 6 ಅವರ್ಸ್ ಕೂಡ ನಾವು ನೆನೆ ಹಾಕ್ಕೊಂಡು ಹೆಸ್ರು ಕಾಳು ದೋಸೆನ ಆರಾಮಾಗಿ ಮಾಡ್ಕೋಬಹುದು. ಈ ಹೆಸ್ರು ಕಾಳಿಗೆ ಮುಳುಗುವಷ್ಟು ನೀರನ್ನ ಹಾಕ್ಕೊಂಡು ನೆನೆಯಕ್ಕೆ ಇಟ್ಕೊಂಡೆ. ಯಾವಾಗಲೂ ಒಂದೇ ಥರ ದೋಸೆನ ತಿಂತಾ ಇರುವಾಗ ಬೇಜಾರು ಅನಿಸುತ್ತೆ. ಇನ್ನು ಹುಡುಗರಿಗಂತೂ ಬೆಳಿಗ್ಗೆ ಟೈಮು ಏನಪ್ಪ ಬ್ರೇಕ್ಫಾಸ್ಟ್ ಮಾಡೋದು ಡೈಲಿ ಅನ್ನೋದೇ ಒಂದು ಟೆನ್ಷನ್ ಆಗಿಬಿಟ್ಟಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇದು ಬಂದು ಮಂಡೇ ಮಾರ್ನಿಂಗು. ಕಾಳೆಲ್ಲ ಚೆನ್ನಾಗಿ ನೆಂದಿದೆ. ಇದನ್ನು ಒಂದು 2 ಸಲ ಚೆನ್ನಾಗಿ ತೊಳ್ಕೊಂಡು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ನಿಜವಾಗ್ಲೂ ಈ ಥರ ಹೈ ಪ್ರೋಟೀನ್ ಇರುವಂಥ ಆಹಾರಗಳನ್ನ ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇದರಲ್ಲಿ ಕೆಂಪಕ್ಕಿನ ಬಳಸ್ಕೊಂಡು ರುಬ್ಕೋತಾ ಇದ್ದೀನಿ. ಮಾಮೂಲಿ ಕೆಂಪಕ್ಕಿಲೆ ರೈಸ್ ಮಾಡೋದ್ರಿಂದ ಮಕ್ಕಳು ಕೂಡ ತಿನ್ನಲ್ಲ. ಹಾಗಾಗಿ ದೋಸೆ ಜೊತೆ ಹಾಕ್ಕೊಂಡ್ರೆ ತಿಂತಾರೆ ಅಂತೇಳಿ ಮಿಕ್ಸ್ ಮಾಡಿಕೊಂಡೆ. ಇನ್ನು ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 ರಿಂದ 3 ಹಸಿರು ಮೆಣಸಿಕಾಯಿ ಹಾಗೆ 1 ಇಂಚಷ್ಟು ಶುಂಠಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನೂ ಕೂಡ ಹಾಕ್ಕೊಂಡು ಒಂದು ಅರ್ಧ ಲೋಟ ನೀರನ್ನು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ತಾ ಇದ್ದೀನಿ. ಈ ರುಬ್ಬಿರುವಂಥ ಮಿಶ್ರಣಕ್ಕೆ ನಾವು ಯಾವುದೇ ರೀತಿ ಅಡುಗೆ ಸೋಡಾ ಆಗಲಿ ಏನನ್ನೂ ಕೂಡ ಬಳಸೋ ಆಗಿರಲಿಲ್ಲ. ನೋಡ್ತಾ ಇರ್ಬೋದು, ಅದೆಲ್ಲ ರುಬ್ಬಿ ಹಾಕಬೇಕಾದ್ರೇ ಅದರಲ್ಲಿ ಸ್ವಲ್ಪ ನೊರೆ ನೊರೆ ಥರ ಕಾಣಿಸ್ತಾ ಇದೆ ನಮಗೆ ಹಿಟ್ಟಲ್ಲಿ. ಆ ಥರ ಆದರೆ ಚೆನ್ನಾಗಿ ಅದು ಹುಳಿ ಈ ಥರ ಬಂದಿರುತ್ತೆ ಆಲ್ರೆಡಿ. ಹಾಗೆ ದೋಸೆ ಹಾಕ್ಕೊಳ್ಳುವಾಗಲೂ ಕೂಡ ಎಲ್ಲೂ ಕೂಡ ಒಂಚೂರು ಕಿತ್ತೋಗೋದಿಲ್ಲ, ಪರ್ಫೆಕ್ಟಾಗೇ ಬರುತ್ತೆ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾವು ದೋಸೆ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ನಾನು ಇಟ್ಕೋತಾ ಇದ್ದೀನಿ. ನೆಕ್ಸ್ಟು ಚಟ್ನಿನ ಮಾಡ್ಕೋತಾ ಇದ್ದೀನಿ. ಹೆಸ್ರು ಕಾಳು ದೋಸೆ ಜೊತೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೀನಿ. ಇದು ಮಾಮೂಲಿ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ನಾನು ಈ ಚಟ್ನಿಗೆ ಜಾಸ್ತಿ ಹಸಿರು ಮೆಣಸಿಕಾಯಿನ ಬಳಸಿಲ್ಲ, ಹಾಗಾಗಿ ಕಲರ್ ಸ್ವಲ್ಪ ಕಡಿಮೆ ಇದೆ. ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಖಾರ ಅಂತ ಹೇಳ್ತಾರೆ ಅಂತ ಹಸಿರು ಮೆಣಸಿಕಾಯಿನ ಸ್ವಲ್ಪ ಸ್ಕಿಪ್ ಮಾಡಿದ್ದೀನಿ. ನಾನು ಹೆಸ್ರು ಕಾಳನ್ನ ರುಬ್ಕೊಳ್ಳುವಾಗಲೂ ಕೂಡ ಹಸಿರು ಮೆಣಸಿಕಾಯಿನ ಸೇರಿಸ್ಕೊಂಡಿದ್ದೆ ಅಲ್ವಾ, ಹಾಗಾಗಿ ಸ್ವಲ್ಪ ಕಡಿಮೆನ ಹಾಕ್ಕೊಂಡಿದ್ದೀನಿ ಇಲ್ಲಿ. ಜೊತೆಗೆ ಈ ಚಟ್ನಿಗೆ ಸಿಂಪಲ್ ಆಗಿರುವಂಥ ಕಡಲೆಬೇಳೆ ಮತ್ತು ಬೆಳ್ಳುಳ್ಳಿ ಒಗ್ಗರಣೆನ ಹಾಕ್ಕೊಂಡಿದ್ದೀನಿ. ಹಾಗೆ ತವಾ ಮೇಲೆ ಸ್ವಲ್ಪ ದೋಸೆ ಹಾಕೊಳ್ಳೋಣ ಅಂತೇಳಿ ಪುಟ್ಟಾಗೇ ದೋಸೆನ ಹಾಕೋತಾ ಇದ್ದೀನಿ. ಸೆಟ್ ದೋಸೆ ಬರುತ್ತಲ್ಲ ಆ ರೀತಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಕಣ್ಣಿಗೆ, ಅವರು ತಿಂತಾರೆ ಅಂತ ಹೇಳಿ ಈ ರೀತಿ ಹಾಕ್ತಾ ಇದ್ದೆ. ಹಾಗೆ ಕೇಳ್ತಿರ್ತಾರೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಏನಾದರೂ ಚಪಾತಿ ಹಾಕುವಾಗ ಆಗಿರ್ಬೋದು, ದೋಸೆ ಹಾಕುವಾಗ ಆಗಿರ್ಬೋದು, ಚಿಕ್ಕ ಚಿಕ್ಕದಾಗಿ ಹಾಕ್ಕೊಡು ಅಂತ ಕೇಳ್ತಿರ್ತಾರಲ್ವ ಅಂತ ಹೇಳಿ ಸೆಟ್ ದೋಸೆ ಥರನೇ ಹಾಕೋತಾ ಇದ್ದೀನಿ. ಹಾಗೆ ಈ ದೋಸೆ ಮೇಲೆ ಸಣ್ಣದಾಗಿ ತುರಿದಿರುವಂಥ ಕ್ಯಾರೆಟ್ ತುರಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಇದ್ರ ಮೇಲ್ಗಡೆ ಬೇಕಿದ್ದರೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನು ಕೂಡ ನಾವು ಹಾಕೋಬಹುದು. ನಾನು ಅದೇನು ಹಾಕ್ಕೊಂಡಿಲ್ಲ, ಕ್ಯಾರೆಟ್ ತುರಿನ ಸಾಕು ಅಂತೇಳಿ ಮೇಲ್ಗಡೆಯಿಂದ 1 ಸ್ಪೂನು ಆಯಿಲ್ನ ಹಾಕಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಚೆನ್ನಾಗಿ ಕಾಣಿಸ್ತಾ ಇತ್ತು ದೋಸೆ ಅಂತೂ ಪುಟ್ಪುಟಾಣಿಗೆ. ಮಕ್ಕಳಿಗಂತೂ ರುಚಿಯಾಗಿರುತ್ತೋ ಇರಲ್ವೋ ಗೊತ್ತಿಲ್ಲ ಊಟ. ಅವ್ರ ಕಣ್ಣಿಗೆ ಇಷ್ಟ ಆಗೋ ಥರ ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಂಡ್ರಂತೂ ನಿಜ ತಿಂದೇ ತಿಂತಾರೆ. ಇನ್ನು ನಂದು ಮಾರ್ನಿಂಗ್ ರೊಟೀನ್ ಏನಿರುತ್ತೆ ಅದು ಮುಗೀತು. ಸ್ವಲ್ಪ ಅಂದರೆ ಮಕ್ಕಳನ್ನ ಕಳಿಸ್ಬಿಟ್ರೆ ಅಲ್ಲಿಗೆ ಅರ್ಧ ಕೆಲಸ ಮುಗ್ದಂಗೆ. ಸ್ಕೂಲಿಗೆ ಹೋಗಿದ್ದಾದಮೇಲೆ ನಾನು ಸ್ವಲ್ಪ ಅವ್ರು ಹೋಗೋ ತನಕ ನಾನು ಸ್ವಲ್ಪ ಏನೋ ಟೀ ಕಾಫಿ ಏನು ನಾನು ಕುಡಿಯೋಕ್ಕೆ ಹೋಗಲ್ಲ. ಅವ್ರು ಹೋದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಒಂದು ಲೋಟನಾದರೂ ಏನಾದರೂ ಮಾಡ್ಕೊಂಡು ಕುಡಿತೀನಿ. ಅವ್ರು ಸ್ಕೂಲ್ಗೆ ಹೋಗೋಕೆ ಮುಂಚೆ ಅಯ್ಯೋ ಸ್ಕೂಲಿಗೆ ಹೋಗಬೇಕು ಟೈಮ್ ಆಗಿಬಿಡುತ್ತೇನೋ ಅಂತ ನಮಗೆ ನಾವು ಟೈಮ್ ಕೊಟ್ಕೊಳ್ಳೋದನ್ನೇ ಮರ್ತೇ ಬಿಟ್ಟಿರ್ತೀವಿ ಎಷ್ಟೋ ಸಲ. ಅವ್ರು ಹೋಗಿದ್ದಾದ್ಮೇಲೆ ನಾನು ಒಂದು ಲೋಟ ನೆಮ್ಮದಿಯಾಗಿ ಕುತ್ಕೊಂಡು ಅಂಬ್ಲಿನ ಕುಡಿತಾ ಇದ್ದೀನಿ. ಸೊ ಎಲ್ಲ ಕೆಲಸ ಮುಗೀತು, ಲಂಚ್ ಟೈಮು. ಸೊ ಅಡುಗೆ ಪ್ರಿಪೇರ್ ಮಾಡೋಣ ಅಂತೇಳಿ ಬಂದಿದ್ದೀನಿ. ಏನಾದರೂ ಸಿಂಪಲಾಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡು ಅಡುಗೆ ಮನೆಗೆ ಬಂದಿದ್ದೀನಿ. ಹಾಗೆ ಸ್ವಲ್ಪ ಅಡ್ಲಕಾಯಿನ ತರಿಸ್ಕೊಂಡಿದ್ದೆ, ಅದನ್ನು ಕೂಡ ತೊಗೊಂಡಿದ್ದೀನಿ. ಒಂದು 2 ಅಡ್ಲಕಾಯಿ ಇದೆ, ಅದನ್ನೆಲ್ಲ ಸ್ವಲ್ಪ ಸಿಪ್ಪೆನೆಲ್ಲ ತೆಗೆದು ತೊಳೆದು ಇಟ್ಕೊಂಡಿದ್ದೀನಿ. ಕಟ್ ಮಾಡಬೇಕು ಇವಾಗ. ನಾನು ಈ ಅಡ್ಲಕಾಯಿನಲ್ಲಿ ಉಪ್ಸಾರನ್ನ ಮಾಡ್ತೀನಿ ಜಾಸ್ತಿ, ತುಂಬ ಚೆನ್ನಾಗಿರುತ್ತೆ. ಉಪ್ಸಾರು ಮತ್ತು ಪಲ್ಯ ಮಾಡ್ತೀನಿ. ಅಡ್ಲಕಾಯಿ ಪಲ್ಯ ಉಪ್ಸಾರು ತುಂಬ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಮನೆಗೆ ತುಂಬಾ ಇಷ್ಟ ಅಂತ ಹೇಳ್ಬೋದು. ಇವತ್ತು ಸ್ವಲ್ಪ ಸಾಂಬಾರನ್ನೇ ಮಾಡಿಬಿಡೋಣ, ಉಪ್ಸಾರು ಮಾಡೋದಕ್ಕೆ ಮೂಡಿಲ್ಲ. ಸೊ ಹಾಗಾಗಿ ಸಾಂಬಾರು ಮಾಡಿದ್ರೆ ಸಂಜೆಗೂ ಆಗುತ್ತೆ ಅಂತ ಹೇಳ್ಬಿಟ್ಟು 2 ಟೈಮ್ಗೂ ಆಗುತ್ತೆ. ಉಪ್ಸಾರು ಆದರೆ ಹುಡುಗರು ಕೂಡ ತಿನ್ನೋದು ಸ್ವಲ್ಪ ಕಷ್ಟ, ಇಷ್ಟಪಡೋದಿಲ್ಲ. ನನಗೂ ಉಪ್ಸಾರು ಅಂದರೆ ಅಷ್ಟೊಂದು ಇಷ್ಟ ಆಗಲ್ಲ. ಹಾಗಾಗಿ ಸಾಂಬಾರನ್ನೇ ಮಾಡ್ತಾ ಇದ್ದೀನಿ.
ಬೀಜಗಳೇನಿರುತ್ತೆ ಈ ಥರ ಬೀಜಗಳು ಇದನ್ನೆಲ್ಲ ಏನು ತೆಗೆಯೋದಕ್ಕೆ ಹೋಗೋದಿಲ್ಲ. ಇದು ಸ್ವಲ್ಪ ಎಳ್ಸಿರುತ್ತಲ್ವ, ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಕ್ತೀನಿ. ಪಲ್ಯಗಳಿಗಾಗಿರ್ಬೋದು, ಸಾಂಬಾರುಗಳಿಗಾಗಿರ್ಬೋದು ಹಾಕ್ತೀನಿ ನಾನು. ಅದ್ರಲ್ಲಿ ಫುಲ್ ಇನ್ನೂ ಎಳ್ಸ್ತರ ಇತ್ತು ಬೀಜ ಇದು ಏನಿದೆ ಇದು. ಇವಾಗ ಇದರಲ್ಲಿ ಫುಲ್ ಎಲ್ಲ ಸ್ವಲ್ಪ ಹಣ್ಣಾಗಿರೋ ಥರ ಅನ್ನಿಸ್ತಾ. ಈ ಥರ ಇದ್ರೆ ತೆಗೆದುಬಿಡ್ತೀನಿ, ನಾನು ಹಾಕೋದಿಲ್ಲ. ಕುಕ್ಕರ್ಗೆ ಹೋಗೋದಕ್ಕೆ ಇಟ್ಟಿದ್ದೀನಿ. ನಾನು ಹರಳೆಕಾಯಿ ಸಾಂಬಾರಿಗೆ ಮಟನ್ ಸಾಂಬಾರು ಪುಡಿನ ಬಳಸ್ತೀನಿ. ಅಂದರೆ ಬೇಳೆ ಸಾಂಬಾರು ಪುಡಿಗಿಂತ ಮಟನ್ ಸಾಂಬಾರು ಪುಡಿ ತುಂಬಾ ರುಚಿ ಇರುತ್ತೆ. ಇಲ್ಲಿ ಚಪಾತಿ ಪೂರಿ ಬೇಕಿದ್ರು ತಿನ್ಬೋದು, ಚೆನ್ನಾಗಿರುತ್ತೆ. ಹಾಗಾಗಿ ಒಂದು 2 ಬೀಜ ಬಂದರೆ ಸಾಕಾಗುತ್ತೆ, ರೆಡಿ ಆಗುತ್ತೆ ಸಾಂಬಾರು. ಎಲ್ಲ ಕೆಲಸ ಎಲ್ಲ ಮುಗೀತು, ಊಟ ಎಲ್ಲನೂ ಕೂಡ ಮುಗೀತು. ಹಾಗೆ ಒಂದು ಬೆಲ್ಲದ ಕಾಯಿ ಇತ್ತು, ಸೊ ಅದನ್ನು ಜ್ಯೂಸ್ ಮಾಡಿಕೊಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಈ ರೀತಿ ನಾನು ಶೆಲ್ಫ್ ಮೇಲೇ ಕೆಚ್ಚಕ್ಕೆ ಹೋದೆ, ಅದನ್ನು ಓಪನ್ ಮಾಡೋಕ್ಕೆ ಹೋದೆ. ಅದು ಸ್ವಲ್ಪ ಶೆಲ್ಫು ಆ ಥರ ಏನಾದರೂ ಆದರೆ ನಿಜ ಶೆಲ್ಫೇ ಒಡೆದೋಗ್ಬಿಡುತ್ತೇನೋ. ಈ ರೀತಿ ಯಾರಾದರೂ ಈ ಥರ ಕುಟ್ಟೋರಿದ್ದರೆ ಸೆಲ್ಫ್ ಮೇಲೆ ದಯವಿಟ್ಟು ಹುಷಾರಾಗಿ ಇದು ಮಾಡಿ, ಯಾಕೆಂದರೆ ಒಂದು ಟೈಮ್ ಆ ರೀತಿ ಆಗೋ ಚಾನ್ಸಸ್ ಕೂಡ ಇದೆ. ಆಮೇಲೆ ನಾನು ಸೈಡಲ್ಲಿ ಎತ್ಕೊಂಡು ಕೆಚ್ಕೊಂಡೆ, ಓಪನ್ ಮಾಡಿಕೊಂಡೆ ಅದನ್ನು. ಇನ್ನು ನೆಕ್ಸ್ಟು ಇದನ್ನೆಲ್ಲ ಬೆಲ್ಲದ ಕಾಯಿನ ಸ್ವಲ್ಪ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಬೆಲ್ಲದ ಪುಡಿನ ಹಾಕೋತಾ ಇದ್ದೀನಿ ಕೆಚ್ಕೊಂಡು. ಪುಡಿ ಇದ್ರೂ ಹಾಕೋಬೋದು, ಇಲ್ಲ ಫಸ್ಟೇ ಬೆಲ್ಲನ ಕರಗಿಸ್ಕೊಂಡು ಆಮೇಲೆ ಈ ರೀತಿ ಬೆಲ್ಲದ ಹಣ್ಣದ ಒಳಗಡೆದೇನು ತಿರುಳೆಲ್ಲ ತೆಗೆದಿರ್ತೀವೋ ಅದನ್ನು ಒಳಗಡೆ ಹಾಕಿ ಕಲಿಸ್ಕೊಂಡು ಕೂಡ ನಾವು ಪಾನಕನ ಮಾಡ್ಕೋಬಹುದು ಬೆಲ್ಲದ ಕಾಯಿಂದ. ಹಾಗೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಬೆಲ್ಲದ ಕಾಯಿ ಇದು. ಹಾಗೆ ಇವತ್ತಿನ ಜನ್ರೇಷನ್ ಮಕ್ಳುಗಳಿಗೆಲ್ಲ ಬೆಲ್ಲದ ಹಣ್ಣಂತೆ ಅಂದರೆ ಏನು ಅಂತಲೇ ಗೊತ್ತಿರಲ್ಲ. ಹಾಗೆ ಅದ್ರ ಟೇಸ್ಟ್ ಕೂಡ ತಿಂದೇ ಇರೋಕ್ಕೆ ಚಾನ್ಸೇ ಇಲ್ಲ ಅಂದ್ಕೊತೀನಿ. ಅಷ್ಟು ಮರೆಯಾಗ್ಬಿಟ್ಟಿದ್ದಾರೆ ಇದರಿಂದ ಅಂತ ಹೇಳ್ಬೋದು. ನಮ್ಗಳಿಗಾದರೆ ಸ್ವಲ್ಪ ಇದನ್ನು ತಿಂದಿರ್ತಿದ್ವಿ, ಟೇಸ್ಟ್ ಕೂಡ ಗೊತ್ತಿರ್ತಿತ್ತು. ಹಾಗೆ ಇದು ಹೆಸರು ಕೂಡ ನಮಗೆ ಗೊತ್ತಿರ್ತಿತ್ತು ಆಲ್ಮೋಸ್ಟು. ಇವತ್ತಿನ ಮಕ್ಳುಗಳಿಗೆ ಅದೆಲ್ಲ ಗೊತ್ತಿರೋಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ ಇದನ್ನು ಗೊತ್ತಿಲ್ಲದೆ ಇರೋರಿಗೆ ಗೊತ್ತು ಮಾಡಿಸೋದು ನಮ್ಮ ಜವಾಬ್ದಾರಿ ಅಲ್ವಾ. ಓಕೆ ಗಾಯ್ಸ್, ಇನ್ನು ಇವತ್ತಿನ ನನ್ನ ಡೈಲಿ ರೊಟೀನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.